ಇನ್ಸ್ಟಾಗ್ರಾಮ್ಗೆ ಏನಾಯ್ತು ಇವರಿಗೆ ಫ್ಯಾಕ್ಟರ್ಸ್ ಆಗಿತ್ತು ಗುರುಗಳೇ. ಎಲ್ಲೂ ವಾಸಿ ಆಗಲ್ಲ, ಮನೆ ಕರ್ಕೊಂಡೋಗಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಅಂದಿದೆ. ನನ್ನ ಸ್ವತಃ ಇನ್ಸ್ಟಾದಲ್ಲಿ ಹುಡುಕೊಂಡು ನಮಗೆ ಇದೊಂದು ಅಡ್ರೆಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡ್ವಿ. ಅವಾಗ ಏನಾಯ್ತು, ನಮಗ್ ಗೊತ್ತೇ ಇಲ್ಲ ಆ ಅಡ್ರೆಸ್. ಹೆಂಗೋ ಒಬ್ರು ಡಾಕ್ಟರ್ ಸಿಕ್ಕಿದ್ರು, ಅವರು ಮಿರಾಕಲ್ ಡ್ರಿಂಕ್ಸ್ ಅವರು. ಅದರಿಂದ ನನ್ಗೆ ಹಸ್ಬೆಂಡ್ ಉಳ್ಕೊಂಡಿದ್ದಾರೆ, ಕರ್ಕೊಂಡು ಬಂದಿದ್ವಿ. ತಾಯಿ ನಿನ್ ಸನ್ನಿಧಿಯಿಂದ ನಮ್ಗೆ ಒಳ್ಳೇದಾಗಿದೆ, ಬರ್ತೀವಿ ಅಂದಿದ್ವಿ. ಬಂದು ಮದ್ಲಕ್ಕಿ ಕೊಟ್ಬಿಟ್ಟು ಈಗ ನಿಂತಿದ್ವಿ ಮುಂದೆ. ಯಾವ ಊರು? ಹಾಸನ್ ತೆಗಿ ಒಂದು ಕ್ಲಾಸ್ ಹಾಕ್ರಿ. ನಮ್ಮ ಭಾವ ಚೆನ್ನಾಗಿದಾರಂತೆ. ಸಾಯಂಕಾಲ ಎಣ್ಣೆ ಕೊಡ್ತೀನಿ ಹಾಕ್ರಿ. ಸಾಯಂಕಾಲ ಪಾರ್ಟಿ ಎಲ್ಲ ಬರುತ್ತೆ, ಬಾಕ್ಸ್ ಹಾಕಿ. ಹಾಕಲ್ಲ ಹೇಳಿ, ಉಳ್ಕೊ ಬಂದಿದ್ದಾರೆ ಭಾವ ಲೈವಲ್ಲಿ ಹೇಳಲ್ಲ, ಆಮೇಲೆ ಹೇಳ್ತೀನಿ ಬಾ. ಜಾತಿ ಭೇದ ಮಾಡಕ್ ಹೋದ್ರೆ ದೇವರು ಬನ್ನಿ ಲೈನಲ್ಲಿ ಬರ್ಬೇಕು ಒಂದು ಲೈನ್ ಮಾಡ್ಕೊಳ್ರಿ. ನಿಧಾನ ಬನ್ನಿ ಕೊಟ್ಟೆ ಮಾತಾಡ್ತೀನಿ ಕೊಟ್ಟೆ ಹಾಕಾಗ ಅಮ್ಮ 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 ಸುಮ್ಕಿರಿ ಅಮ್ಮ, ದೊಡ್ಡ ಖಾಲಿ ಬೀಳ್ಬಾರ್ದಮ್ಮ. ಅಮ್ಮ ಸುಮ್ಕಿರಿ, ಕೊಳ್ಳಿ ಅಮ್ಮ. ನೀವು ದೊಡ್ಡವರು ಎಲ್ಲಿ ಖಾಲಿ ಬೀಳ್ಬಾರ್ದಮ್ಮ. ಬತ್ತಿಗೆ ಇಲ್ಲಿ ಕಳಿಸ್ತೀನಿ. ಕುತ್ಕೊಳ್ಳಪ್ಪ ಅಂತ ಕೂತೋ ತಂಗಿ. ಅಮ್ಮ ಕೂತೋ ಬರ್ತೀನಿ. ಅವ್ನು ಕುಂಡು ಅಮ್ಮ ಇನ್ನೂ ಕೊಡ್ತೀನಿ ತಂಗಿ. ಅವ್ನು ಕುಂಡು ಸುತ್ತಕ್ಕೆ ಕಲ್ಮ ಕೂತಲ್ಲ, ಕಲ್ಮ ಕೊಡ್ತೀನಿ ನೋಡಿ. ಯಾವುದೇ ಪೇಷಂಟ್ ಕಲ್ ಮೇಲೆ ಕುಣಿಸ್ ಬನ್ನಿ ಕೊಳಮ್ಮ. ತಂಗಿ ಯಾವುದೇ ಪೇಷಂಟ್ನ ಕಲ್ ಮೇಲೆ ಕುಣಿಸ್ ಬಂದು ಪ್ರಸಾದ ತಗೊಳ್ಳಿ. ಇನ್ನ ಪ್ಲೇಟ್ ಅಮ್ಮ. ಕುತ್ಕೊಂಡ್ಬಿಡ್ತಮ್ಮ, ಸುಡ್ತಾ ಇದೆ ಕೈಗೆ. ಅಮ್ಮ ಸುಮ್ಕಿರ್ಬೇಕಮ್ಮ, ನೀವು ಅನ್ನೇ ಸ್ವಲ್ಪ ಖಾಲಿ ಬೀಳ್ ದೊಡ್ಡರಲ್ಲಮ್ಮ, ನೀವು ಸುಮ್ಕಿರ್ಬೇಕು. ನನಗೆ ಖಾಲಿ ಬೀಳೋದು ಯಾವ ಗೊತ್ತಾ, ಸಣ್ಣರ ಹಂಗೆ ಬೀಳ್ಬೇಕಮ್ಮ, ದೊಡ್ಡರ ಬೀದಿ ಬೇಜಾರಾಗ್ತದೆ. ಅಕ್ಕ ಅದೇ ಕೆಲಸ ಮಾಡ್ತಿರಲ್ಲ, ಅದಕ್ಕೆ ನಾನು ಬರಲ್ಲ. ಸುಮ್ಕಿರ್ಬೇಕು. ಈ ದೊಡ್ಡರ ಆಶ್ರಮ ಮಾಡೋಗಿ ತುಂಬ ಚೆನ್ನಾಗಿರೋ ಮಗ, ನಂಗೆ ಖುಷಿ ಆಗುತ್ತೆ. ಬರಲ್ಲೇನ ಯಾರೋ ಬರಲಿ, ಒಬ್ರು ಬರ್ರಿ ಯಾರೋ ಬರ್ರಿ. ನೀವು ಹೋಗ ಮತ್ತೆ ಕೊಡ್ತೀನ ನೀನು ಬರ ಇಬ್ರು ಕೊಡ್ಬಾರ್ದು. ಬಿಲ್ಲ ಬರ ಕೊಡ್ತಾರೆ. ಅನ್ನ ವೇಸ್ಟ್ ಮಾಡಬೇಡಿ, 2 ಸರಿ ಬೇಕಾದ್ರೆ ಇಸ್ಕೊಳ್ಳಿ. ಅನ್ನ ವೇಸ್ಟ್ ಮಾಡಬೇಡಿ. ಯಾರೇ ಬಂದು ಅನ್ನ ಇದೆ ಊಟ ಪ್ರಸಾದ ತಗೊಳ್ಳಿ ಅಂತ ಹೇಳಪ್ಪ. ಎಲ್ಲಿ ಬಿಡ್ತೀವಿ ಕೆಲವಾದಿಗಳು ಅವನ ಆಚಾರ್ಯರು ಮುಸ್ಲಿಮ್ಸರು ಫೋಟೋ ಹಾಕಿರೋದು. ಅಡುಗೆ ಮಾಡೋರು ಬಂದು ಎಷ್ಟಿ ಅಲ್ಲಿ ಜಾತಿ ಇಲ್ಲ. ಕಿಡ್ನಿ ಫೇಲ್ ಆದ್ರೆ ರೆಡಿ ಮಾಡಿದ್ದೀನಿ, ಅಡುಗೆ ಮಾಡ್ತಾರೆ. ಅದನ್ನ ರೆಡಿ ಮಾಡಿದ್ದೀನಿ. ಇವ್ರ ಅಪ್ಪನ ಇವನು ಬಂದ ನಿಮಗೆ ಕೈಯಿಂದ ಕಾದ್ರೆ ಕೆಲಸ ಮಾಡ್ತಾರೆ. ಅಮ್ಮ ಎಲ್ಲ ಈ ಅನ್ನ ಬೈಕಿನ ಊಟ ಮಾಡ್ತಾರೆ. ಆಮೇಲೆ ಬೇಡಂದ್ರೆ ದುಡ್ಡು ಇಸ್ಕೊಂಡು 50,000 ಖಾಲಿ ಬಿಡ ಒಟ್ಟು ಬೈ ಹಾಕೊಳ್ಳಿ. ಐ ಬಾ ಮೈ ತಂಗಿ, ಬಾಯಿಲೆ ಫ್ರೀ ದುಡ್ಡಿಲ್ಲ. ಡಯಟ್ ಮಾಡ್ತಾ ಇದ್ದ ಹೊಟ್ಟು ಮಕ್ಕಳು ಹೊಡ್ಕೊಂಡು ಹಾಕೊಳ್ಳಿ. ಬನ್ನಿ ಫಸ್ಟ್ ಊಟ ಮಾಡ್ತೀವಿ. ಊಟ ಹೋಗಿ ಊಟ ಮಾಡಿ ತಗೊಳ್ಳಿಮ್ಮ. ಇವರೆಲ್ಲ ಹೆಂಗ್ ಗೊತ್ತ ಜನ ಬಂದ್ಬಿಡ್ತಾರ. ಅವ್ರು ತಗೊಂಡೋಗಿ ಯಾರು ನಂಬ್ತಾರೆ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಮದುವೆ ಆಗಬೇಕು ಅವ್ರಿಗೆ ಅಂತರ ಕಟ್ಟಿ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆಲ್ಲ ಗಾಡಿಗೆ ಫಾಸ್ಟ್ ಟ್ರ್ಯಾಕ್ ಸ್ಟಿಕ್ಕರ್ ಹಾಕಿಬೇಕು. ನೆನಪಿರ್ಲಿ, ಗಾಡಿ ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೂ ಲೇಟ್ ಆಗೋದಿಲ್ಲ. ಬೈಕಿ ಸಿಂಗಲ್, ಕಾರಿ ಡಬಲ್ ಕಡೆ ಸ್ಟಿಕ್ಕರ್ ಕೊಡ್ತಾರೆ.
ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ಬೇಡಿಕೆ ಬೇಕು, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ ಸಿಗ್ಲಿ ಅಂತ ಕೇಳ್ಕೊಂಡ್ರೆ ಕೆಲಸ ತಂದಾದ್ರೆ ನಮ್ಮ ದೇವಸ್ಥಾನದಾಗ ಏನು ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ ಅಂದಿಲ್ಲ. ಭಕ್ತಿ ಒಂದು ಚೆನ್ನಾಗಿದ್ರೆ ಬಂದಂತ ಜನ ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಿಟ್ಟು ಅಡ್ಬಿದ್ರೆ ಹೆಣ್ಣಾಲಿ ಗಂಡಾಲಿ ನಿಮ್ ಕಷ್ಟ ಪರಿಹಾರ ಈ ಜಾಗದಲ್ಲಿ. ಇಲ್ಲಿ ಜಾತಿನಿಂದನೇ ಧರ್ಮನಿಂದನೇ ಇರೋದಿಲ್ಲ, ಆಮೇಲೆ ಅವರು ಇವರು ಇನ್ಫ್ಲೂಯೆನ್ಸ್ ಇರೋದಿಲ್ಲ. ಉದಾಹರಣೆಗೆ ನಮ್ಮ ಎಷ್ಟು ವಯಸ್ಸು ನಮ್ಮ ಅಕ್ಕ, ನಂಗೆ 45, ಜನಸೇವೆ ಮಾಡ್ಕೊಳ್ಳಂತೆ ಗೌರವ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾವು ಮಾಡೋ ಕೆಲಸ, ನಾವು ಮಾಡಿದ ಕೆಲಸ ಮಾಡೋ ಕೆಲಸ ಸಾಯತಕ್ಕ, ನಾವು ಸತ್ರು ಹಂಗೆ ಇರೋಕಂತ ಒಳ್ಳೆ ಕೆಲಸ ಮಾಡ್ತಾ ಬರ್ಬೇಕು. ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ, ಇದು ಉಪಯೋಗ ಇಲ್ಲ. ಈಗ ಜಲ್ದಿ ಹೋಗ್ಬೇಕು ಅಂತ ಒಳಗಡೆ ಮೈಸೂರು ಊಟ ಮಾಡಲ್ಲ, ನಂಗೆ ಬಿಟ್ಬಿಡ್ತೀನಿ ನಿನ್ನ, ಹಂಗೆ ನಿನ್ನ ಸುಮ್ಮನೆ ಇರೋಬಿಟ್ಟು ದಡ್ಡಿ ದಡ್ಡಿ ಬಟ್ ಊಟ ಅಕ್ಕ ಮಮ್ಮಿ ಬಾ. ಒಂದೊಂದು ಕೊಡ್ರಿ. ಅಣ್ಣ ಕೂಗಾಡ್ಬಾರ್ದು, ಏಕೆ ಕೂಗ್ಬಾರ್ದು ಹಂಗೆ ಮತ್ತೆ ಎದ್ರಿಗಿದ್ರೆ ಮಂಡಗಿ ಕೊಡ್ಬೋದು. ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನೋಡಿ, ನಾನು ಹಿಂದೂ, ಇವನು ಮುಸ್ಲಿಮ್ಸ್, ಇಲ್ಲಿ ಗೌಡ ಮುಸ್ಲಿಮ್ಸ್. ನಮ್ಮಲ್ಲಿ ಜಾತಿ ಭೇದ ಇಲ್ಲ, ಇಬ್ರು ಅಣ್ತಂಗಳು ಆಸ್ತಿ ಕೊಟ್ಟಿಲ್ಲ ಮೊನ್ನೆವನು. ಯಾರಾದ್ರೂ ಹೋದ್ರೆ ಕೈ ಕಾಲು ನೋವು ಬಂದ್ರೆ, ಕಾಲು ನೋವಿದ್ದರಿಗೆ ಹಣ ಇಸ್ಕೊಂತೀವಿ, ಇಲ್ಲ ಅಂತ ಇಬ್ರು ಕೊಟ್ರೆ ಮಾತ್ರ ನಾವು ಇಷ್ಟೇ ಕೊಡಿಂದ ಕೇಳಲ್ಲ. ಕಲಿಕೆರೆ ಇವರು ಪಾರಂಪರಿಕ ವೈದ್ಯರು, ನಾವು ಸನ್ಮಾನ ಮಾಡೋದಿಲ್ಲ, ಬಹುಮಾನ ಕೊಡೋದಿಲ್ಲ, ಗೌರವ ಕೊಡೋ. ನಿಮ್ ಕೈ ಇದ್ರೆ ಒಂದ್ಸರಿ ನಮಗೆ ನೋಡಿದ್ರ ಇದು ಆತ್ಮಪೂರ್ವಕ ಗೌರವ, ಇದರಲ್ಲಿ ಯಾವುದು ಭಿನ್ನಭಾವ ಇಲ್ಲ. ಆಸ್ತಿ ಮಾತ್ರ ಸಮಾನ ಭಾಗ ಆಗೇ ಮಾಡೋದು. ಅಲ್ಲಿ ಯಾಕೆ ಲೇಟ್ ಮಾಡ್ತಾ ಗೊತ್ತಾ, ಇಲ್ಲಿ ಬಂದು ಜನ ನೀನು ದೊಡ್ಡಾಳು ಖಾಲಿ ಬಿಡಬಾರ್ದು. ಬೈತಿನ ಏನ್ ಮಾಡಿದ್ರು ಜರ ಮನೆ ಕಡೆಗೆ ಹಾಕಿ ಬಿಡ್ತಾರೆ ತಕೊಂಡು ಹೋಗಂತ. ನಾವು ಈ ಅಮ್ಮನ ಬೇಡ್ಕೊಂಡ್ವಿ, ನಮ್ಮ ತಾಯಿ ಇಲ್ಲೇ ಒಳ್ಳೇದಾಗಮ್ಮ ಅಂತಂದು ಇಲ್ಲೇ ಒಳ್ಳೇದಾಗಿ ಆರಾಮಾಗಿ. ಯಾವ ಊರು ನಿಮ್ದು? ನಮ್ಮದು ದಾವಣಗೆರೆ ಜಗಳೂರ ಹತ್ರ. ಏ 100 ರೂಪಾಯಿ ಬರ್ತದೆ. ಅಕ್ಕ ನೋಡಿದ ಅಜ್ಜಿ ಆಸ್ತಿ ಬರೀ ಬರೆಯಂಗಿಲ್ಲ. ಇದು 100 ರೂಪಾಯಿ ನೀನೇ ಇಕ್ಕೇನಿ ಮನೆ ಖರ್ಚಿಗೆ ಆಗ್ತದೆ. ಈಗ ಏನು 2 ಕೇಳ್ತೀಯಾ, ಮತ್ತೇನಕ್ಕಿಂತೀಯ? ಮಕ್ಕಳು ಸಾಕ್ತಾರ? ಸಾಕಿಲ್ಲ ಅಂದ್ಲಿ ಬಾ, ಆಸ್ತಿ ಬರ್ಸಮ್ಮ, ಹಂಗೆ ಬರ್ಬೇಡ, ಎಲ್ಲ ಬರ್ಬೇಡ, ಹಂಗೆ ಬಾ. ಇದು ದುಡ್ಡಿಲ್ಲ, ನೀನು ಫ್ರೀ ಕೊಡ್ತೀನಿ. ಆ 100 ರೂಪಾಯಿ ಮನೆಗೆ ಏನಕ್ಕೆ ಉಪಯೋಗಿಸ್ತೀಯ? ಈ ದುಡ್ಡ ನೀನೇ ಉಪಯೋಗಿಸಿ ಹೆಂಗಾರ ಬರ್ಬೋದು. ಇನ್ನೊಂದ್ಸರಿ ಬಂದು ಫ್ರೀ ಕೊಡಿ ಬೇಡ, ಒಂದೇ ಸರಿ ಫ್ರೀ ಕೊಡೋದು. ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ಯಾ? ಯಾವ ಫ್ರೆಂಡ್ಸ್? ತುಂಬಾ ಸೀರಿಯಸ್ ಆಗಿತ್ತು, ಮೈಸ್ಕಿರಿ ಅಂತ ನಿಂತ್ಕೊಂಗಿಲ್ಲ, ಜನರ ಗುಂಪಲ್ಲಿ ಅಂತ. ಆದ್ರೂ ಇವ್ರು ನಿಂತೆ ಆಮೇಲೆ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ. ಹುಷಾರಾಗ್ತಾರೆ ತಮ್ಮ. ಅಣ್ಣ ನೋಡಿದ್ರೆ ಮುಗೀತು. ಈ ಅಣ್ಣ ಇದನ್ನಲ್ಲ, ಯಾವ ದುಡಿಸೋಣಲ್ಲ, ಯಾರು ಬೇರೆ ಬುದ್ಧಿ ಹೇಳ್ತೀನಿ. ನೋಡ್ತಂಗಿ ತಪ್ಪಲ್ಲಿ ಇದೇ ಆಕ್ಚುಲಿ ಅಡ್ಮಿಟ್ ಆಗಿದ್ದೆ ನಾನು. ಆಮೇಲೆ ಇವ್ರು ಬಂದು ತೀರ್ಥ ಅಮ್ಮ ದೊಡ್ಡಮ್ಮ ಬಂದು ತೀರ್ಥ ಮತ್ತೆ ಕುಂಕುಮ ಹಚ್ಚಿದ್ಮೇಲೆ ನಾರ್ಮಲ್ ಆಗಿ. ಯಾವ ಊರು ತಂಗಿ ನಿಂದು? ದಾವಣಗೆರೆ. ಈಗ ಚೆನ್ನಾಗಿದ್ಯಾ? ಏನ್ ಹೆಸರು ನಿಂದು? ಹೇ ಏನೋ ಹುಷಾರಾಗಿದ್ಯಾ? ಏ ನಮ್ಮ ಹುಡುಗಿ ಹುಷಾರಾಗಲ್ಲ, ನನ್ನ ಮಗಳು ಒಂದು ಕ್ಲಾಸ್ ಹಾಕಿ. ಏನೋ ಯಾರು ಹಾಕಲ್ಲ, ನೆಕ್ಸ್ಟ್ ಯಾರೋ ಒಂದು ಲೇಡೀಸ್ ಶೋಭಾ ಹಾಕ್ತಾರೆ, ಹಾಕಲ್ಲ, ಜನ ಹಾಕಲ್ಲ, ಹಾಕ್ತಾನಪ್ಪ. ಒಳ್ಳೆ ತನಕ ಯಾವ ಕ್ಲಾಸ್ ಹಾಕಲ್ಲ. ಬಿರಿಯಾನಿ ಕೊಡ್ತಾ ಹಾಕ್ರು ಹಾಕ್ತಾರೆ ತಂಗಿ. ಯಾವನು ಹಾಕ ಹೆಣ್ಮಕ್ಳು 3 ಜಾಗ ಕೊಳ್ಳಿಗೆ ನಿಮ್ ತಾಳಿ ಕಟ್ಬೋದು, ಗಂಡ್ಮಕ್ಳು ಕೊಳ್ಳಗೆ ಇರಲಿ. ಇನ್ನು ದಾಡಿ ಎಷ್ಟೇ ಕೋಟಿಗಿರ್ಲಿ, ಪಾತ್ರ ಸ್ಟಿಕ್ಕರ್ ಹಾಕೊಳ್ಳಿ, ಅನುಮತ ಆಗೋದಿಲ್ಲ, ಆದ್ರೂ ರೇಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ತೀರ್ಥ ಕೊಳೆಯಲ್ಲ ಉಳಿಯಲ್ಲ ಅಂತಾರೆ.
ನೀವು ಬಿಸಿನೆಸ್ ಮಾಡೋ ಜಾಗ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ, ಗಡಿಯಾರ ಟಿವಿ ಅಂಗಡಿ, ದೇವ್ರ ಮನೆಗೆ ಇಕ್ಕಿ ಸ್ನಾನ ಮಾಡಿಲ್ಲ, ಮೈಕ ಮಾಡಿಲ್ಲ ಅಂತ ಉಂಡು ಮಂಕ ಮಾಡಿ ದುಡಿಯಕ್ಕೆ ಹೋಗ್ರಿ, ದೇವ್ರು ದುಡಿಯೋ ಶಕ್ತಿ ಕೊಡ್ಲಿ. ಸಣ್ಣ ಮನೆ, ಸಣ್ಣ ಅಂಗಡಿ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ದುಡಿತಾನೆ ಇರಿ. ಸಾಲ ಮಾಡಿ ದೇವ್ರು ಬರಲ್ಲ, ಉಂಡು ಮಂಕಂತ ದೇವ್ರು ಬರಲ್ಲ. ಸಾಧ್ಯವಾದ್ರೆ ನಿಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕಿ, ಸಾಧ್ಯವಾದ್ರೆ ಅಕ್ಕಪಕ್ಕ ಮನೆ ಬಗ್ಗೆ ಕೆಟ್ಟ ಮಾತಾಡೋದು ಬಿಡಿ, ಸಾಧ್ಯವಾದ್ರೆ ಸಾಲ ಮಾಡದಂಗೆ ಜೀವನ ಮಾಡ್ತಾ ಹೋಗಿ, ನೀವು ಜೀವನದಲ್ಲಿ ಮುಂದುವರ್ತೀರ. 3 ತತ್ವಗಳನ್ನ ಅಳವಡಿಸ್ಕೊಳ್ಳಿ. ನಮ್ಮ ತಾಯಿ ತಂದೆ ದೇವರು ಅಂತ, ಯಾರ ಬಗ್ಗೆ ಮಾತಾಡಬಾರ್ದು ಅಂತ, ಸಾಲ ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ನೀವು ಲೆವೆಲ್ ಬರ್ಬೋದು. ಊಟ ಮಾಡ್ಕೊಂಬಿಡಿ, ಬರ್ತೀನಿ. ಅಲ್ಲಿ ಮಾಡ್ತಾರೆ, ಬಂದೆ ನಾನು ಮಾಡುವ, ಈಗ ಮಾಡಿ ಬಂದೆ ಅಲ್ಲೇ ಬನ್ನಿ. ಅದೇ ಮನೇಲಿ ಯಾರಿಗೂ ₹1 ದುಡ್ಡು ವಿನಾಕಾರಣ ಎಲ್ಲೂ ಕೊಡಂಗಿಲ್ಲ. ಆ ತರ ವ್ಯವಸ್ಥೆ ಯೋಚನೆ ಮಾಡಿದ್ರೆ ಇಲ್ಲೇ ಬಂದಾಗ ಸಹಾಯ ಮಾಡ್ತೀವಿ. ಈ ತಂಗಿ ಬಾಯಲ್ಲಿ ಅದಕ್ಕೆ ಮಗು ಚೆನ್ನಾದ ತಂಗಿ ನೋಡೋ ಸರಿ, ತಂಗಿ ಬೇಡ್ಕೊಂಡು ಪಾಪ ಚೆನ್ನಾಗಿದೆ ಅಂತೆ. ನೀವು ಬೇಡ್ಕೊಳ್ಳಿ. ನೀವು ನಿಮ್ಮ ಅನುಭವ ನಂತರ ಕಟ್ಟ ತಂಗಿ ಮನೆಗೊಂದು ಗಡಿಯಾರ ಟಿವಿ ಫೋಟೋ ಹೇಳಿ. ನಿಮ್ಮ ವಾರಗಳ ದಿವಸ ಪೂಜೆ ಮಾಡಿ. ಇದೇ ಭೂಮಿ ತಾಯಿ ಗಂಗಮ್ಮ ಅಂದ್ರೆ, ದುರ್ಗಮ್ಮ ಗಂಗಮ್ಮ ಅಂದ್ರೆ ನಾನು ಭೂಮಿ ತಾಯಿ ಅಂತ ಕರಿತೀನಿ. ಭೂಮಿ ತಾಯಿ ಗಂಗಮ್ಮ ಯಾರಿಗ್ ಬೇಡ ಅವ್ರು ಬಿಟ್ಟವ್ರಿ, ಯಾರಿಗ್ ಬೇಕವ್ರು ಮತ್ತೆ ಬನ್ನಿ. ಅರ್ಥ ಒಂದು ಸೀರೆ ಕೊಡು. ಅದು ಬೇರೆದು ಪ್ರೀತಿ ಇಲ್ಲ, ಅದಕ್ಕೆಲ್ಲ ಅದಕ್ಕೆ ಬೇರೆದಿದೆ. ನಿಮ್ದು ಇದೆ ಇನ್ನೊಂದು ಸರಿ ಮಾಡೋಣ. ನನಗೆ ಬೇಡ, ಇಬ್ರು ಜೊತೆ ಮಾಡ್ತಾರೆ. ಏನ್ ಗೊತ್ತಾ, ನಾನು ಹಾಕೊಂಡು ಎಲ್ಲ ನಾನು ಬೇಗ ಅವ್ರಿಗೆ ಒಂದು ಕ್ಲಾಸ್ ಹಾಕಿ ಏನಿಲ್ಲ ಬಿಡಿ ಸರ್. ನೆಕ್ಸ್ಟ್ ಮಾಡ್ತೀನಿ. ನಾವು ಅಣ್ಣ ತಮ್ಮರು ಮತ್ತೆ ಇನ್ನು ಹಾಕಿದ್ರೆ ಹಾಕೋಣಲ್ಲ ಇವ್ರ ಕೈಯಿಂದ ಅವ್ರ ಕೈಯಿಂದ ಅವ್ರಿಗೆ ಹಾಕ್ತೀನಿ ಬನ್ನಿ ಬೇಡ ಅವ್ರಿಗೆ ಹಾಕಿ ಅವ್ರಿಗೆ ನೋಡಪ್ಪ, ರಾಜಕೀಯವಾಗಿ ಏನೋ ಅನ್ನ ಇದ್ಕೊಂಡು ಹೆಲ್ಪ್ ಮಾಡ್ತಾರಂತೆ, ಇವೆಲ್ಲ ಸಾಕಷ್ಟು ಆಗ್ಬೋದಾ? ನೆಕ್ಸ್ಟ್ ಏನೋ ಹಾಕ್ತಾರಂತೆ, ಆದ್ರೆ ಜನಸೇವೆ ಮಾಡಿ. ಅದಕ್ಕೆ ಗೆದ್ರೆ ಜನಸೇವೆ ಮಾಡಿ. ನಾನು ಕೇಳೋದೊಂದೇ, ಕುಡಿಯೋ ನೀರು ಇಡಕ್ ಮನೆ 2 ಕೊಡಿ, ಮಿಕ್ಕಿದ ಮಾಡ್ಕೊಂತಾರೆ. ಕೇಳ್ತಾ ಕುಡಿಯೋ ನೀರು ಇರಕ್ ಮನೆ ಹಣ ಸುಮ್ಕಿರೋಣ, ಕಾಲಿ ಬಿದ್ದಂಗ ಸುಮ್ಕಿರೋ ಅಂತ ನನಗೆ ಈ ಸನ್ಮಾನ ಸಮಾರಂಭ ತಾಲೂಕು